ವಾಯ್ಸ್ ಆಫ್ ಚಿತ್ತಾಪುರ, ಜನರ ಧ್ವನಿ, ನಾಡಿನ ನಿಜವಾದ ಸುದ್ದಿ. ಚಿತ್ತಾಪುರ ಪ್ರಜಾಸೌಧದಲ್ಲಿ ಕನ್ನಡ ನಾಡಿನ ಹಬ್ಬ, ಧ್ವಜಾರೋಹಣ, ಮೆರವಣಿಗೆ, ಸಾಂಸ್ಕೃತಿಕ ಸಡಗರ. ಚಿತ್ತಾಪುರ ಪಟ್ಟಣದಲ್ಲಿ ಕನ್ನಡ ನಾಡಿನ ಹೆಮ್ಮೆಯ ಹಬ್ಬ, ಕರ್ನಾಟಕ ರಾಜ್ಯೋತ್ಸವ ಭವ್ಯವಾಗಿ ಆಚರಿಸಲಾಯಿತು. ಪಟ್ಟಣದ ಪ್ರಜಾಸೌಧ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಶನಿವಾರ ಆಯೋಜಿಸಲಾದ ಈ ಸಮಾರಂಭದಲ್ಲಿ ಸಂಶೋಧನಾ ಸಾಹಿತಿ ಮುಡುಬಿ ಗುಂಡೇರಾವ್ ಸೇಡಂ ಅವರು ವಿಶೇಷ ಉಪನ್ಯಾಸ ನೀಡಿದರು. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಕನ್ನಡತನ ಉಳಿಸುವ ಕೆಲಸ ಮನೆಯಿಂದಲೇ ಪ್ರಾರಂಭವಾಗಬೇಕು ಎಂದು ಅವರು ಕರೆ ನೀಡಿದರು. ಇಂಗ್ಲಿಷ್ ಭಾಷೆಯ ಪ್ರಭಾವ ಹೆಚ್ಚುತ್ತಿರುವ ಸಂದರ್ಭದಲ್ಲೂ ಪ್ರತಿ ಕುಟುಂಬ ಕನ್ನಡ ಮಾತನಾಡುವುದರಿಂದಲೇ ಕನ್ನಡ ಬೆಳೆಯುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ತಹಸೀಲ್ದಾರ್ ನಾಗಯ್ಯ ಹಿರೇಮಠ್ ಉದ್ಘಾಟಿಸಿ ಮಾತನಾಡಿ, ಕನ್ನಡ ರಾಜ್ಯದ ಏಕೀಕರಣಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗವನ್ನು ಸ್ಮರಿಸುವ ದಿನವೇ ರಾಜ್ಯೋತ್ಸವ ಎಂದು ಹೇಳಿದರು. ಸಾಧಕರಿಗೆ ಸನ್ಮಾನ. ಸಾಹಿತಿ ಮಲ್ಲಿಕಾರ್ಜುನ ಶೃಂಗಿಮಠ ದಂಡೋತಿ, ಕನ್ನಡ ಪರ ಹೋರಾಟಗಾರ್ತಿ ಈಶ್ವರಮ್ಮ ಯಾದವ್ ದಿಗ್ಗಾನ್, ರಂಗಭೂಮಿ ಕಲಾವಿದ ಸಂಗಣ್ಣ ಎಸ್. ಅಲ್ಲಿ ಮಲಕೂಡ, ಜಾನಪದ ಕಲಾವಿದೆ ಬುರಕಥೆ ಶಾಂತಮ್ಮ ರಾಮತೀರ್ಥ ಹಾಗೂ ಪೋಮುಪಾಂಡು ಚವ್ಹಾಣ ಚಿತ್ತಾಪುರ, ಜಾನಪದ ಕಲಾವಿದರು ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭೀಮಣ್ಣ ಸಾಲಿ, ಗ್ರೇಡ್ 2 ತಹಸೀಲ್ದಾರ್ ರಾಜಕುಮಾರ್ ಮರತೂರಕ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ ಕ್ರಂಪಾಷಾ, ಪಿಎಸ್ಐ ಮಂಜುನಾಥ ರೆಡ್ಡಿ, ಸಿಡಿಪಿಒ ಆರತಿ ತುಪ್ಪದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಧರ್ ಬಿರಾದಾರ್, ಪುರಸಭೆ ಮುಖ್ಯಾಧಿಕಾರಿ ಮನೋಜಕುಮಾರ ಗುರಿಕರ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಬಳುಂಡಗಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರಪ್ಪ ಗುರುಮಿಠಕಲ್, ಪುರಸಭೆ ಅಧ್ಯಕ್ಷೆ ಅನ್ನಪೂರ್ಣ ನಾಗಪ್ಪ ಕಲ್ಲಕ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗದೀಶ್ ಚವ್ಹಾಣ ಹಾಗೂ ಶಿವಶರಣಪ್ಪ ಮಂಠಾಳೆ, ಮಲ್ಲಿಕಾರ್ಜುನ ಸೇಡಂ, ನರಹರಿ ಕುಲಕರ್ಣಿ, ಚಂದರ್ ಚವ್ಹಾಣ, ಸುನೀಲ್ ಯನಗುಂಟಿಕರ್, ವಿಠಲ್ ರಾವ್, ಮೈಮುದ್ದೀನ್, ಮಹಮ್ಮದ್ ಸುಬಾನ್, ನಾಗರೆಡ್ಡಿ ಗೋಪಸೇನ್, ವೀರಸಂಗಪ್ಪ ಸುಲೇಗಾನ್ವಾ, ರಾಜಣ್ಣ ಕರದಾಳ, ಮಲ್ಲಿಕಾರ್ಜುನ ಅಲ್ಲೂರಕರ್, ಪಂಡಿತ್ ಶಿರವಾಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಡಾಕ್ಟರ್ ಶಂಕರ ಕಣ್ಣಿ ನಿರೂಪಿಸಿದರು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನೋರಂಜನೆಗೆ ಪೂರಕವಾದವು. ಇದರ ಮುನ್ನ ತಹಸೀಲ್ದಾರ್ ನಾಗಯ್ಯ ಹಿರೇಮಠ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಭುವನೇಶ್ವರಿ ದೇವಿಯ ಭಾವಚಿತ್ರದ ಭವ್ಯ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮದಿಂದ ಜರುಗಿತು. ಡಿಜೆ ಸೌಂಡ್ಗೆ ವಿದ್ಯಾರ್ಥಿಗಳು, ಮುಖಂಡರು ಹಾಗೂ ಅಧಿಕಾರಿಗಳು ಹೆಜ್ಜೆ ಹಾಕಿ ಕನ್ನಡದ ಬಾವುಟವನ್ನು ಎತ್ತಿ ಹಿಡಿದರು. ವರದಿ ಆಕಾಶ್ ಸುಗಂಧ, ನನ್ನ ಮನೆ ಕನ್ನಡ ಕಟ್ಟುವಂತ ಕೇಂದ್ರವಾಗಬೇಕು. ಶಾಲೆಗಳು ಹಲವು ಮಂಟಪಗಳು ಆಗಬೇಕು. ಬಸವಾದಿ ಜನರ ವಚನಗಳು, ದಾಸರ ವಾಣಿಗಳು ಜೈಂಕಾರ ನೋಡಬೇಕು. ಅಂದಾಗ ಮಾತ್ರ ಈ ಕನ್ನಡ ಕಟ್ಟುವುದಕ್ಕೆ ಸಾಧ್ಯವಿದೆ. ಒಂದು ದಿನದ ಎರಡನೇದು ಕನ್ನಡ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅದರಾಗ ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲ ಕಡೆ ಭಾಷೆಗಳು ನಡೀತವೆ. ನಾಳೆ ನೋಡೋಣ ಎನ್ನುವುದರ ಮಾತು ನನ್ನಿಂದ ಹೇಳಲು ಈ ನಾಡಿನಿಂದ ಒಂದಿಷ್ಟು ಏನೋ ಹೊತ್ಕೊಂಡಿವಿ. ಜನರಿಂದ ತಿಳ್ಕೋಬೇಕನ್ನುವಂತ ಹಬ್ಬದಿಂದ ಕುರಿತದಿಂದ ಈ ಕಾರ್ಯಕ್ರಮಕ್ಕೆ ಬರಲು ನಾನು ಒಪ್ಪಿಕೊಂಡಿದ್ದೀನಿ. ಜಿಲ್ಲೆಯಾದ್ಯಂತ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಹ ಒಬ್ಬ ಸಾಮಾನ್ಯ ಕನ್ನಡದ ಕಾರ್ಯಕರ್ತ ನಾಗೇಮಠ ಅವರು ತಹಸೀಲ್ದಾರ್ ಮಾಡುವಂತಹ ಕಾರ್ಯಕ್ಕೆ ನಾನು ಅವರಿಗೆ ಶರಣಾರ್ಥಿ ಅಂತ ಹೇಳ್ತೇನೆ ಮೊದಲಿಗೆ. ಯಾಕಂದ್ರೆ ನೋಡುವಂತಹ ದೃಶ್ಯ, ಶನಿವಾರದ ಚಿತ್ರ ನೋಡುವಂತಹ ದೃಶ್ಯದಲ್ಲಿ ಬಹಳ ಗಮನ ಸೆಳೆಯಿತು. ಸಾಧಕರನ್ನ ಗುರುತಿಸುವಂಥದ್ದು, ಎಲ್ಲಿಯ ನೆಲ ಬಿಟ್ಟು ಬಿಜಾಪುರ ಹೋಗುವಂಥವ್ರು, ಬೇರೆ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಾರೆ. ಅಂಥವ್ರು ಇಂತಹ ಕಾರ್ಯಕ್ರಮ ಅವರು ಕನ್ನಡಿಗರೇ, ನಮ್ಮ ಎಲ್ಲವರೇ, ಅವರನ್ನು ಸನ್ಮಾನ ಮಾಡುವುದಲ್ಲ, ಆಯ್ಕೆ ಮಾಡಿದಂತಹ ಕಾಸಿನ ಕೊಟ್ಟಿರೋರು
ಬನವಾಸಿ ಶ್ರೇಷ್ಠ ಇರಬಹುದು, ಮರದುಂಬಿ ಆದರೂ ಹುಟ್ಟಬೇಕಂತ ಹೇಳ್ತಾನೆ. ನಾವೆಲ್ಲರೂ ಸಹಿತ ಬನವಾಸಿ ಬೇರೆ ಅಲ್ಲ, ಅವು ನಮ್ಮ ಪರಿಸರದಲ್ಲಿ ಬನವಾಸಿ, ರಾಷ್ಟ್ರಕೂಟ ಆಡಳಿತಕ್ಕೆ ಸೇರಿದಂತ ಬನವಾಸಿ. ಹೀಗಾಗಿ ಇಂಥ ನಾಡಿನಲ್ಲಿ ಯಾರು ಚಾಲುಕ್ಯರು ರಾಷ್ಟ್ರಕೂಟರು ಅಂತ ಚಾಲುಕ್ಯರು ಬೇರೆ ಬೇರೆ ಉತ್ತರ ಭಾರತದ ಅರಸರುಗಳ ಬಗ್ಗೆ ಹೇಳ್ತಾರೆ, ಆದ್ರೆ ಅವರಿಗಿಂತ ಶ್ರೇಷ್ಠ ಪಡೆದುಕೊಂಡವರು ನಾವು ಸ್ವಾಮಿ. ವಿಜ್ಞಾನೇಶ್ವರ, ಇಂಡಿಯನ್ ಪೆನಲ್ ಕೋಡ್, ವಿಜ್ಞಾನೇಶ್ವರ ಮಿತಾಕ್ಷರ ಗ್ರಂಥವನ್ನು ಬರೆದಂತವರು ಕಲಬುರಗಿಯ ಜನ, ಮರುತೂರಿನ ಅಲ್ಲಿ ಕನ್ನಡ ಸ್ಮಾರಕಗಳು, ಮರುತೂರಿನ ವಿಜ್ಞಾನೇಶ್ವರ ಮಿತಾಕ್ಷರ ಗ್ರಂಥವನ್ನು ಬರೆದು ಈ ನೆಲಕ್ಕೆ ಕಾನೂನನ್ನು ಕೊಟ್ಟಂತವರು, ಸಂವಿಧಾನಕ್ಕೆ ಪೀಠಿಗೆ ಹಾಕಿಕೊಂಡಂತವರು ನಮ್ಮ ನೆಲದ ವಿಜ್ಞಾನೇಶ್ವರ ಮಿತಾಕ್ಷರ ಗ್ರಂಥದ ಮುಖಾಂತರ ಏನು ಗಣಿತ ಇವತ್ತೇ ನೀವು ಲೆಕ್ಕ ಮಾಡ್ತೀರಲ್ಲ, ನೀವು ಲೆಕ್ಕ ಬಿಡಿಸ್ತೀರಲ್ಲ, ಅದಕ್ಕೆ ಮುನ್ನುಡಿಯಾದಂತವರು ಶ್ರೀ ನಮ್ಮ ಮಹಾವೀರಾಚಾರ್ಯರು ಗಣಿತ ಸ್ಥಾನ ಸಂಗ್ರಹಗೊಳ್ಳಬಾರದಂತವರು ನೋಡಿ. ಷಣ್ಮುಖ ಶಿವಯೋಗಿಗಳು, ಈ ನಡೆದವರಂತಹ ಶರಣಬಸವೇಶ್ವರರು, ಕಾಜಾಬಂದೇನವ, ಹೀಗೆ ಸಾಮ್ರಾಜ್ಯದಲ್ಲಿ ಹಿಡಿದು ನಮ್ಮ ಭಾಗ. ಕಲಬುರಗಿ ನಾಡು ಅಂದ್ರೆ ಸಾಮಾನ್ಯ ನಾಡಲ್ಲ. ಸ್ಮಾರಕಗಳ ಕಡೆ ನೀವು ಮುಖ ಮಾಡಿ. ಈ ಇಲ್ಲಿಯ ಜನರು ಎಷ್ಟು ಶ್ರೇಷ್ಠರಾಗಿದ್ದಾರೆ ಅಂತಂದ್ರೆ ಎಲ್ಲ ಕ್ಷೇತ್ರಗಳಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಬಸವಾದಿ ಜನರು ಅನುಭವ ಮಂಟಪ, ವಚನ ಸಾಹಿತ್ಯ, ನೀವೆಲ್ಲ ವಚನಗಳ ಹೇಳ್ತಿರಲ್ಲ ವಿದ್ಯಾರ್ಥಿನಿಯರೇ, ನೀವು ಹೇಳ್ತಿರಲ್ಲ ವಚನಗಳು ಎಲ್ಲಿಂದ ಬಂದವು? ವಚನ ಸಾಹಿತ್ಯ ನಮ್ಮ ಸಾಹಿತ್ಯಕ್ಕೆ ಮುನ್ನುಡಿಯನ್ನು ಬರವು. ಮನೆಯ ಅಕ್ಕಪಕ್ಕದ ರಿಸಲ್ಟ್ನಲ್ಲಿ ರ್ಯಾಂಕ್ ಬಂದರೆ ಹೊಟ್ಟೆ ಕಿಚ್ಚಲಿಂದ ಏನೋ ಆಗುವುದಿಲ್ಲ. ಅವನಾಡಿನ ಭಯಗಳ ಮಕ್ಕಳು ನನ್ನ ಮಕ್ಕಳು ಅಂತ ಭಾವದಿಂದ ಯಾರಾದರೂ ವ್ಯಕ್ತಿ ಅನುಭವಿಸಿದ್ರೆ ಇದನ್ನೇ ತಿಳ್ಕೊಂಡ್ರೆ ನಾವೆಲ್ಲ ಕನ್ನಡಿಗರು ಬಂದು ಅಂತ ಆ ಭಾವನೆಯನ್ನ ಬರಬೇಕು. ಇವತ್ತು ಸ್ವಾರ್ಥತೆಯನ್ನ ಮನೆ ಮಾಡಿದ್ರೆ ಎಲ್ಲ ಕಡೆ ಈ ಸ್ವಾರ್ಥತೆಯನ್ನು ಬಿಡಬೇಕು ಅನ್ನುವಂಥದ್ದು. ನಾವು ಕನ್ನಡಿಗರು ಸೂರರು, ಧೀರರು, ಇಲ್ಲೇ ಒಂದು ನೀರಿನಲ್ಲಿ ಸಿಕ್ಕರು ಒಂದು ಹಚ್ಚಿಟ್ಕೊಂಡು ಹಿಂಗೆ ನಿಂತ ಒಬ್ಬ ವ್ಯಕ್ತಿ ಇವತ್ತು ಏನಂತ ನಾಗಾವಿಯ ನಾಡನ್ನ ಬೇರೆಯವರು ಆಕ್ರಮಣ ಮಾಡುವಾಗ ಇವರು ಭರ್ಜಿ ಏನೋ ವೈದಿಗೆ ಹೊಡೆದಿದ್ದಾನೆ, ಅದು ತೋರ್ಕೊಟ್ಟು ನೀವು ಎಂತ ಅತ್ಯಂತ ಯಶಸ್ವಿಯಾಗಲು ಎಲ್ಲರ ಒಂದು ಸಹಕಾರ ಬಹಳ ಮುಖ್ಯ ಅಂತ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ಕನ್ನಡ ಚಾಲನೆ ಕಲಿಯುವ ಕನಸನ್ನು ಈಗ ನಿಜಗೊಳಿಸುವ ಸಮಯ ಬಂದಿದೆ. ಚಿತ್ತಾಪುರದ ಆರಾಧ್ಯ ವಾಹನ ತರಬೇತಿ ಶಾಲೆ ಕಾರ್ ಡ್ರೈವಿಂಗ್ ಕ್ಲಾಸ್, 2 ವೀಲರ್ ಮತ್ತು 4 ವೀಲರ್ ಲೈಸೆನ್ಸ್ ಮಾಡಲಾಗುವುದು. ಆಟೋಮೊಬೈಲ್ ಇನ್ಶೂರೆನ್ಸ್ ಮಾಡಿಸಿದರೆ ಪಾಸಿಂಗ್ ಫ್ರೀ. ಹೌದು, ನಮ್ಮಲ್ಲಿ ಆಟೋ ಶಾಲಾ ಬಸ್ ಮತ್ತು ಟಾಟಾ ಎಸ್ ಕಪ್ ವಾಹನಗಳ ಇನ್ಶೂರೆನ್ಸ್ ಮಾಡಿಸಿದರೆ ಪಾಸಿಂಗ್ ಫ್ರೀ ಅಥವಾ 20% ರಿಯಾಯಿತಿಯಲ್ಲಿ ಯಾವುದಾದರೂ ಒಂದು ಮಾಡಲಾಗುವುದು. ನಿಪುಣ ತರಬೇತಿದಾರರಿಂದ ನಿಖರ ಮಾರ್ಗದರ್ಶನದೊಂದಿಗೆ ಎಲ್ಲ ಆರ್ಟಿಒ ಸೇವೆಗಳು ಒಂದೇ ಕಡೆ. ಎಲ್ಲಾ ತರಹದ ಇನ್ಶೂರೆನ್ಸ್, ಹೊಸ ಲರ್ನಿಂಗ್ ಲೈಸೆನ್ಸ್ ರಿನ್ಯೂವಲ್, ಆರ್ಸಿ ರಿನ್ಯೂವಲ್ 15 ವರ್ಷ, ಟ್ರಾನ್ಸ್ಫರ್ ಮತ್ತು ನೋಂದಣಿ ಸೇವೆಗಳು ಸುರಕ್ಷಿತ, ಚಾಲನ ನಿಖರ ಮಾರ್ಗದರ್ಶನ. ಆರಾಧ್ಯ ವಾಹನ ತರಬೇತಿ ಶಾಲೆ ನಿಮ್ಮ ಯಶಸ್ಸಿನ ದಾರಿ. ತಾಲೂಕು ಸರ್ಕಾರಿ ಆಸ್ಪತ್ರೆಯ ಎದುರುಗಡೆ, ಶಹಾಬಾದ್ ರಸ್ತೆ, ಚಿತ್ತಾಪುರ, ಜಿಲ್ಲೆ ಕಲಬುರಗಿ.
ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ. ಧನ್ಯವಾದಗಳು.